ಬ್ರಿಸ್ಬೇನ್ ಟೆಸ್ಟ್ ಬಳಿಕ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವ ತನ್ನ ನಿರ್ಧಾರವನ್ನು ಘೋಷಿಸಿದ ನಂತರ ರವಿಚಂದ್ರನ್ ಅಶ್ವಿನ್ ಭಾರತೀಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿದಾಯ ಭಾಷಣ ನೀಡಿದರು. ಅಶ್ವಿನ್ ನಿವೃತ್ತಿ ಬಳಿಕ ಭಾಷಣ ಮಾಡಿದರು ಮತ್ತು ಅಲ್ಲಿದ್ದ ಎಲ್ಲರನ್ನೂ ತಬ್ಬಿಕೊಂಡರು. ನಾನು ತೋರಿಸುತ್ತಿಲ್ಲದಿದ್ದರೂ ಇದು ನಿಜವಾಗಿಯೂ ಭಾವನಾತ್ಮಕ ಕ್ಷಣ ಎಂದು ಅಶ್ವಿನ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ಭಾಷಣ ಪ್ರಾರಂಭಿಸಿದರು. ಅವರು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮತ್ತು ಹಿರಿಯ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. ಧನ್ಯವಾದ ರೋಹಿತ್, ಧನ್ಯವಾದ ವಿರಾಟ್, ಧನ್ಯವಾದ ಗೌತಿ ಬಾಯ್. ನಾನು ಇಂದು ತುಂಬಾ ಸಂತೋಷದಲ್ಲಿದ್ದೇನೆ ಅವರು ಹೇಳಿದರು. ಆಸ್ಟ್ರೇಲಿಯಾ ವಿರುದ್ಧ 23 ಟೆಸ್ಟ್ಗಳಲ್ಲಿ 115 ವಿಕೆಟ್ಗಳನ್ನು ಕಬಳಿಸಿದ ಅಶ್ವಿನ್ ತಾವು ಪ್ರಥಮ ಬಾರಿ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದಾಗದ ಕ್ಷಣವನ್ನು ನೆನೆಸಿದರು. ಅಲ್ಲಿ ಅವರು ಉದಯೋನ್ಮುಖ ತಾರೆಯಾಗಿದ್ದರು. ಅಶ್ವಿನ್ನಿನ ಮೊದಲ ಆಸ್ಟ್ರೇಲಿಯಾ ಪ್ರವಾಸದ ಸಮಯದಲ್ಲಿ ತಂಡ ಇಂಡಿಯಾದ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ವೃತ್ತಿಜೀವನದ ಅಂತ್ಯದ ಹಂತದಲ್ಲಿದ್ದರು. ಈಗಷ್ಟೇ ನಾನು ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದಂತಾಗಿದೆ. ನಾನು ಎಲ್ಲರಿಗೂ ಬದಲಾವಣೆ ಆಗುವುದನ್ನು ನೋಡಿದೆ. ರಾಹುಲ್ ಪಾಜಿ ಹೋದರು, ಸಚಿನ್ ಪಾಜಿ ಹೋದರು ಎಂದು ಅಶ್ವಿನ್ ಹೇಳಿದರು. ಅನುಭವಿ ಸ್ಪಿನ್ನರ್ ಕೊನೆಯ 4 ವರ್ಷಗಳಲ್ಲಿ ತಮ್ಮ ಕೆಲವು ಸಹ ಆಟಗಾರರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಿಸಿಕೊಂಡಿರುವುದನ್ನು ಹಂಚಿಕೊಂಡರು. ಆದರೆ ನನಗೆ ನಂಬಿಕೆ ಆಯ್ತು, ಪ್ರತಿಯೊಬ್ಬರಿಗೂ ಸಮಯ ಬರುತ್ತದೆ. ಇದು ನನಗೆ ನಿಜವಾಗಿಯೂ ಸಮಯ. ನಾನು ಇದನ್ನು ಸಂಪೂರ್ಣವಾಗಿ ಆನಂದಿಸಿದ್ದೇನೆ. ನಾನು ಕೆಲವು ಉತ್ತಮ ಸಂಬಂಧಗಳನ್ನು ನಿರ್ಮಿಸಿದ್ದೇನೆ, ವಿಶೇಷವಾಗಿ ಕಳೆದ 4-5 ವರ್ಷಗಳಲ್ಲಿ. ನಾನು ನನ್ನ ಕೆಲವು ಪ್ರೀತಿಯ ಆಟಗಾರರನ್ನು ಹಿಂದಕ್ಕೆ ಬಿಡುತ್ತಿದ್ದೇನೆ. ಕೊನೆಯ 4 ವರ್ಷಗಳಲ್ಲಿ ಪ್ರತಿಯೊಂದು ಕ್ಷಣವೂ ನಾನು ಅವರ ಸಂಬಂಧವನ್ನು ಮತ್ತು ಅವರೊಂದಿಗಿನ ಆಟಗಾರರನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದನ್ನು ನನಗೆ ಅರಿವಾಯಿತು. ನಾನು ತುಂಬಾ ಉತ್ತಮ ಸಮಯವನ್ನು ಕಳೆದಿದ್ದೇನೆ ಅವರು ಸೇರಿಸಿದರು. ನಾನು ಕೇವಲ ಫೋನ್ ಕಾಲ್ ದೂರದಲ್ಲಿದ್ದೇನೆ ಅಶ್ವಿನ್ ಗುರುವಾರ ಭಾರತಕ್ಕೆ ಹಿಂತಿರುಗಲಿರುವವರು ಕೊನೆಯ 2 ಪಂದ್ಯಗಳಲ್ಲಿ ಎಲ್ಲರ ಪ್ರದರ್ಶನವನ್ನು ಗಮನಿಸುತ್ತಾರೆ ಮತ್ತು ಯಾವುದೇ ಆಟಗಾರನಿಗೆ ಸಹಾಯ ಬೇಕಾದರೆ ಅವರು ಕೇವಲ ಫೋನ್ ಕಾಲ್ ದೂರದಲ್ಲಿದ್ದಾರೆ ಎಂದು ಹೇಳಿದರು. ನಾನು ಮನೆಗೆ ಹಿಂತಿರುಗುತ್ತೇನೆ. ನೀವು ಮೆಲ್ಬೋರ್ನ್ನಲ್ಲಿ ಎಷ್ಟು ಚೆನ್ನಾಗಿ ಆಡುತ್ತೀರಿ ಎಂದು ನೋಡಲು ನಾನು ಸಂಪರ್ಕದಲ್ಲಿದ್ದೇನೆ. ನಾನು ನಿಮ್ಮ ಪ್ರತಿಯೊಬ್ಬರ ಪ್ರದರ್ಶನವನ್ನು ಎದುರು ನೋಡುತ್ತೇನೆ. ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆಗಿರುವುದು ಮುಗಿದಿರಬಹುದು, ಆದರೆ ನನ್ನೊಳಗಿನ ಕ್ರಿಕೆಟ್ ಪ್ರೇಮಿಯು ಎಂದಿಗೂ ಮುಗಿಯುವುದಿಲ್ಲ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಿಮಗೆ ಏನಾದರೂ ಸಹಾಯ ಬೇಕಾದರೆ ನಾನು ಕೇವಲ ಫೋನ್ ಕಾಲ್ ದೂರದಲ್ಲಿದ್ದೇನೆ ಅವರು ಹೇಳಿದರು.